ಸೊ ಈ ಒಂದು ಎಕ್ಸಾಂಪಲ್ 6 ಯಾವ ರೀತಿ ಸಾಲಿಡ್ ಎಡ್ಜಲ್ಲಿ ಪಾರ್ಟ್ ಮಾಡಲ್ ಆಗಿ ಮಾಡೋಣ ಅಂತ ನೋಡೋಣ. ಸೊ ದಿಸ್ ಇಸ್ ದಿ ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಸಾಲಿಡ್ ಎಡ್ಜಲ್ಲಿ ಸಾಲಿಡ್ ಪಾರ್ಟನ್ನು ಕ್ಲಿಕ್ ಮಾಡಿ. ಸೊ ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಫಸ್ಟಿಗೆ ಏನು ಮಾಡೋಣ, ಇದರೊಳಗೆ 2 ಪಾರ್ಟ್ಸ್ ಇದ್ದಾವೆ. ಸೊ ಒಂದು ಬೇಸ್ ಪಾರ್ಟು, ಸೊ ಈ 10 mm ಹೈಟ್ ಏನು ಕಾಣ್ತಿದೆ ಅಲ್ವಾ, ಈ ರೆಕ್ಟ್ಯಾಂಗಲ್ಲು. ಓಕೆ, ಹಾಗೆ ಅದನ್ನೇ ರೆಕ್ಟ್ಯಾಂಗಲ್ ಟಾಪ್ ವ್ಯೂ ಅಲ್ಲಿ ನೋಡಿದಾಗ ಈ ರೀತಿ ಇದೆ, ಇಲ್ಲೇ ಸ್ವಲ್ಪ ಕಟೌಟ್ ಆಗಿದೆ. ಓಕೆ, ಇನ್ನು ಮೇಲ್ಗಡೆ ಇರುವಂತಹ ಪಾರ್ಟು ಇದು ಇಲ್ಲೇ ಈ ರೀತಿಯಾಗಿದೆ. ಕರೆಕ್ಟ್ ರೀ. ಸೊ ಇದು ಎಡ್ಜ್ ಏನಿದೆ ಅಲ್ವಾ, ಈ ಎಡ್ಜ್ ಇಲ್ಲಿ ಕಾಣುತ್ತಲ್ವಾ, ನಡು ಗ್ಯಾಪ್ ಇದೆ, ಸೈಡಲ್ಲಿದೆ, ಆ ಸೈಡ್ ಈ ಸೈಡು ನಡು ಗ್ಯಾಪ್ ಇರೋದಕ್ಕೆ ಇಲ್ಲೇ ಡ್ಯಾಶ್ ಲೈನಲ್ಲಿ ಅದು ವಿಸಿಬಲ್ ಇದೆ. ಓಕೆ, ಈ ಲೈನು ಡ್ಯಾಶ್ ಲೈನ್ ಇಲ್ಲಿ ವಿಸಿಬಲ್ ಇದೆ. ಈಗ ನಾವೇನು ಮಾಡೋಣಪ್ಪ ಅಂದರೆ ಟಾಪ್ ವ್ಯೂ ಅಲ್ಲಿ ಈ ರೀತಿಯಾದಂಥ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಸ್ಲಾಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನು ಪ್ರೊಟ್ರೂಷನ್ ಮೂಲಕನೇ ಕ್ರಿಯೇಟ್ ಮಾಡೋದ್ರಿಂದ ಈ ಸಲ ಸ್ಕೆಚ್ ಕಮಾಂಡ್ ಬದಲಿ ಪ್ರೊಟ್ರೂಷನ್ ಕಮಾಂಡ್ ಡೈರೆಕ್ಟ್ಲಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ರೀ. ಪ್ರೊಟ್ರೂಷನ್ ಕಮಾಂಡನ್ನು ಕ್ಲಿಕ್ ಮಾಡಿ, ಆಮೇಲೆ ಇಲ್ಲೇನು ಬರುತ್ತೆ ಕೋಇನ್ಸಿಡೆಂಟಲ್ ಪ್ಲೇನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ಪ್ಲೇನ್, ಓಕೆ, ಟಾಪ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ನೆನ್ಪಿಟ್ಕೊಳ್ಳಿ, ನಾವು ಪ್ರೊಟ್ರೂಷನ್ ಕಮಾಂಡನ್ನು ಕ್ಲಿಕ್ ಮಾಡಿರೋದು. ಈಗೇನು ಮಾಡ್ತೀನಿ, ರೆಕ್ಟ್ಯಾಂಗಲ್ ಕಮಾಂಡನ್ನು ತೊಗೊಂಡು ಇದನ್ನ ಎಕ್ಸಾಕ್ಟ್ಲಿ ಮಿಡ್ಲಿಗೆ ತೊಗೋಬೇಕಲ್ವಾ. ಸೊ ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ಸ್ ಡೈಮೆನ್ಷನ್. ಸ್ಮಾರ್ಟ್ ಡೈಮೆನ್ಷನ್ ತೊಗೊತೀನಿ. ಟೋಟಲಾಗಿ 72 mm ಇದೆ. ಈ ಎಡ್ಜು 72 mm ಅನ್ನು ಕೊಡ್ತೀನಿ. ಓಕೆ, ನೆಕ್ಸ್ಟ್ ಟೋಟಲಾಗಿ ಇದು 10 + 10 + 10 30, ಅಥವಾ ಇಲ್ಲೇ ಮೆನ್ಷನ್ ಆಗಿದೆ, ಇಟ್ ಈಸ್ 30 mm. ನೆಕ್ಸ್ಟ್ ಏನು ಮಾಡಿರಿ ಅಂದರೆ ಕನೆಕ್ಟ್ ಕಮಾಂಡನ್ನು ತೊಗೊತಿದ್ದೀನಿ. ಇದರ ಒಂದು ಮಿಡ್ ಪಾಯಿಂಟನ್ನು ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ. ಈ ಲೈನಿನ ಒಂದು ಮಿಡ್ ಪಾಯಿಂಟನ್ನು ಈ ಆಕ್ಸಸ್ಸಿಗೆ ಕನೆಕ್ಟ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ ಮಿಡ್ಲಿಗಿದೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ರೆಕ್ಟ್ಯಾಂಗಲನ್ನು ತೊಗೊತೀನಿ. ಓಕೆ, ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಕೊತೀನಿ ನಾನು ಈ ರೀತಿಯಾಗಿ. ಓಕೆ, ಟ್ರಿಮ್ ಕಮಾಂಡನ್ನು ತೊಗೊತೀನಿ. ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ, ಈ ಎಡ್ಜ್ ಕ್ಲಿಕ್ ಮಾಡಿ, ಈ ಎಡ್ಜ್ ಕ್ಲಿಕ್ ಮಾಡಿ, ಈ ಎಡ್ಜ್ ಕ್ಲಿಕ್ ಮಾಡಿ, ಈ ರೀತಿ ಮಟೀರಿಯಲ್ನ ರಿಮೂವ್ ಮಾಡ್ಕೊಂಡೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ಸ್ ಡೈಮೆನ್ಷನ್ ಕೊಡ್ತೀನಿ ಈಗ. ಓಕೆ, ಈ ಕನೆಕ್ಟ್ ಕಮಾಂಡನ್ನು ತೊಗೊಂಡು ಈ ಲೈನಿನ ಒಂದು ಮಿಡ್ ಪಾಯಿಂಟನ್ನು ಈ ಆಕ್ಸಸ್ಸಿಗೆ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಇದ್ರ ಡೈಮೆನ್ಷನ್ ಕೊಡ್ತೀನಿ. ಇದ್ರದ್ದು ಟೋಟಲಾಗಿ ಎಷ್ಟಿದೆಪ್ಪ ಹೈಟಪ್ಪ ಅಂದರೆ, ಸೊ ಇಟ್ ಈಸ್ 16 mm. ಇಲ್ಲಿದೆ ಅಲ್ವಾ, 16 ಮತ್ತು 2 ಸೈಡು ವಿಡ್ತ್ ಜಾಸ್ತಿ ಐತ್ರಿ, ಮಿಡ್ ಪಾಯಿಂಟ್ ಇದೆ, ಹಾಗಾಗಿ ಇಲ್ಲಿಂದ 8 ಇದೆ, ಇಲ್ಲಿಂದ ಇಲ್ಲಿಗೆ 8 ಇದೆ. ನೆಕ್ಸ್ಟ್ ಇದು ಟೋಟಲ್ 10 mm ಇದೆ ಅಲ್ವಾ, ಈ ಒಂದು ಎಡ್ಜು 10 mm ಅನ್ನು ಕೊಡಿ, ಇಟ್ ಈಸ್ 10. ಓಕೆ, ಸೊ ಈ ರೀತಿಯಾಗಿ ನಾವು ಟಾಪ್ ವ್ಯೂ ಅಲ್ಲಿ ರೆಡಿ ಮಾಡ್ಕೊಂಡ್ವಿ. ಇದು ಎಂಟೈರ್ ಥಿಂಗ್ ಫಿನಿಶ್ ಆಯಿತು. ಕ್ಲಿಕ್ ಆನ್ ದ ರಿಟರ್ನ್. ಪ್ರೊಟ್ರೂಷನ್ ಕಮಾಂಡ್ ತೊಗೊಂಡಿದ್ವಿ, ಹಾಗಾಗಿ ಡೈರೆಕ್ಟ್ಲಿ ಪ್ರೊಟ್ರೂಷನ್ ಆಗ್ತಿದೆ ಇದು. ಓಕೆ, ಇದು ಟಾಪಲ್ಲಿ ಅದು ಕ್ರಿಯೇಟ್ ಮಾಡ್ಕೋಬೋದು, ಬಟಮಲ್ಲಿ ಅದು ಕ್ರಿಯೇಟ್ ಮಾಡ್ಕೋಬೋದು 10 mm ಹೈಟಲ್ಲಿ. ಸೊ ಟಾಪಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ ಎಟ್ 10 mm. ಓಕೆ, 10 mm ಪ್ರೊಟ್ರೂಷನ್ ಟಾಪ್ ಸೈಡ್ ಕೊಡ್ತೀನಿ. ಕ್ಲಿಕ್ ಮಾಡಿ ಆ್ಯಂಡ್ ಫಿನಿಶ್ ಮಾಡಿ. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಮೇಲ್ಗಡೆ ಇರುವಂಥ ಪಾರ್ಟನ್ನು ಫ್ರಂಟ್ ವ್ಯೂ ಅಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಮತ್ತು ಈ ಒಂದು ಸ್ಕೆಚ್ಚಲ್ಲಿ ಪ್ರೊಟ್ರೂಷನ್ನು ಮತ್ತು ಕಟೌಟನ್ನು ಎರಡೂ ಆಪ್ರೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಸ್ಕೆಚ್ ಕಮಾಂಡನ್ನು ತೊಗೊಂಡು ಸ್ಕೆಚ್ ಮಾಡ್ತಿದ್ದೀನಿ ರೀ. ಈ ಒಂದು ಫ್ರಂಟ್ ಪ್ಲೇನಲ್ಲಿ ಲೈನ್ ಕಮಾಂಡನ್ನು ತೊಗೊತಿದ್ದೀನಿ. ಇಲ್ಲಿಂದ ಕ್ರಿಯೇಟ್ ಮಾಡ್ಬೇಕಲ್ರಿ, ಈ ರೀತಿಯಾಗಿ ಸ್ಟ್ರೇಟ್ ಲೈನ ಮತ್ತು ಹೀಗೆ ಮೂವ್ ಮಾಡಿ, ಹಾಗೆ ಇದನ್ನು ಇದ್ರ ಮೇಲೆ ಕನೆಕ್ಟ್ ಮಾಡಿ, ಇಲ್ಲಿ ಕನೆಕ್ಟ್ ಮಾಡಿ, ಮತ್ತು ಫೈನಲಾಗಿ ಡೈಮೆನ್ಷನ್ಸನ್ನು ಕೊಡಿ. ಸ್ಮಾರ್ಟ್ ಡೈಮೆನ್ಷನ್ ತೊಗೊತಿದ್ದೀನಿ. ಇದ್ರ ಹೈಟನ್ನು ಕೊಡ್ತಿದ್ದೀನಿ. ಟೋಟಲಾಗಿ 26 ಇದೆ, ಇಲ್ಲಿಂದ 10 ಇದೆ, ಹಾಗಾಗಿ ಇದು 16 ಇರುತ್ತೆ. ಓಕೆ, 16 mm ಹೈಟನ್ನು ಕೊಡಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, 24 ಇದೆ. ಈ ಎಡ್ಜ್ ಲೆಂತನ್ನು 24 ಕೊಡ್ತೀನಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಕೊಡಬೇಕಲ್ವಾ, ಈ ಲೆಂತಿನ ಡೈಮೆನ್ಷನ್ ಕೊಡಿ. ದಿಸ್ ಈಸ್ 30 + 24, 30 + 24 54 ಆಗಿದೆ. ಸೊ ಇಲ್ಲಿಗೆ ಈ ಒಂದು ಸ್ಕೆಚ್ ಕೂಡ ರೆಡಿಯಾಗಿದೆ. ರಿಟರ್ನನ್ನು ಹೊಡಿರಿ. ಓಕೆ, ಫಿನಿಶ್ ಮಾಡಿ. ಈಗ ಪ್ರೊಟ್ರೂಷನ್ ಕಮಾಂಡನ್ನು ತಗೊಳ್ಳಿ. ಇಲ್ಲೇ ಸ್ಕೆಚ್ಚನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಫ್ರಮ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. ಇದು ಒಂದೇ ಸೈಡ್ ಇಲ್ಲ, ಬೋತ್ ಸೈಡ್ಸ್ ಇದೆ ಅಲ್ವಾ. ಓಕೆ, ಈ ಕಡೆ ಒಂದು, ಈ ಕಡೆ ಒಂದು, 2 ಪಾರ್ಟಲ್ಲಿದೆ. ಸಿಮಿಟ್ರಿಕ್ ಎಕ್ಸ್ಟೆಂಟನ್ನು ತೊಗೊಳ್ಳಿ. ಬೋತ್ ಸೈಡ್ಸ್ ಎಲ್ಲಿ ಮಟ್ಟ ಇದೆ, ಟೋಟಲಾಗಿ ಎಂಡ್ ಮಟ್ಟ ಇರೋದ್ರಿಂದ 30 mm ಇದೆ. 30 mm ಅಂತ ಟೈಪ್ ಮಾಡ್ಬೋದು, ಅಥವಾ ಜಸ್ಟ್ ಇಲ್ಲಿ ಬಂದು ಯಾವುದಾದ್ರೂ ಒಂದು ಎಡ್ಜ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ಮಟ್ಟನೇ ಕ್ರಿಯೇಟ್ ಆಗುತ್ತೆ. ಓಕೆ, 30 mm ಈ ರೀತಿ ಕ್ರಿಯೇಟ್ ಆಯ್ತು. ಈಗ ಸೇಮ್ ಕಟೌಟನ್ನು ತೊಗೊಳ್ಳಿ, ಮತ್ತೆ ಸೇಮ್ ಸ್ಕೆಚ್ಚನ್ನು ತೊಗೊಳ್ಳಿ, ಮತ್ತೆ ಪಾಸ್ ಮಾರ್ಕ್ ಹಾಕಿ, ಮತ್ತೆ ಸಿಮಿಟ್ರಿಕ್ ಎಕ್ಸ್ಟೆಂಟ್ ತೊಗೊಳ್ಳಿ. ಈಗ ನಡು ಮಟೀರಿಯಲ್ ರಿಮೂವ್ ಆಗಬೇಕು. ಇಷ್ಟು ಎಷ್ಟು 10 mm. ಓಕೆ, ಈ ರೀತಿಯಾಗಿ 10 mm ಅನ್ನು ಮಾತ್ರ ಡಿಸ್ಟೆನ್ಸ್ ಕೊಡಿ, ಎಂಟರ್ ಹೊಡಿ. ಓಕೆ, ಫಿನಿಶ್.
ಇಲ್ಲಿಗೆ ನಾವು ಗಿವನ್ ಮಾಡಲನ್ನು ಸಾಲಿಡ್ ಎಡ್ಜಲ್ಲಿ ಯಾವ ರೀತಿ ಮಾಡೋದಂತ ನೋಡಿದ್ವಿ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಇದು ಫ್ರಂಟ್ ವ್ಯೂಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ್ರಿ. ಓಕೆ, ಸೊ ಇಲ್ಲಿ ವ್ಯೂ ಹೋಗಿ ಕ್ಲಿಕ್ ಆನ್ ದ ಫ್ರಂಟ್ ವ್ಯೂ. ಸೊ ದಿಸ್ ಈಸ್ ದಿ ಫ್ರಂಟ್ ವ್ಯೂ. ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದ ಸ್ಕೆಚಸ್ ಆ್ಯಂಡ್ ಆಲ್ ದ ರೆಫರೆನ್ಸ್ ಪ್ಲೇನ್ಸ್. ಇದು ಫ್ರಂಟ್ ವ್ಯೂ. ಓಕೆ, ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿದೆ. ಯು ಕ್ಯಾನ್ ಇವನ್ ಸಿ ದಿ ವಿತ್ ಹೆಲ್ಪ್ ಆಫ್ ದಿ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್. ಓಕೆ, ಸೊ ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ಸನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಲ್ಲಿ ಡ್ಯಾಶ್ ಲೈನ್ ಕಾಣುತ್ತಲ್ಲ, ಇಲ್ಲಿ ಕೂಡ ಕಾಣುತ್ತೆ. ಆ್ಯಂಡ್ ಯು ಕ್ಯಾನ್ ಚೆಕ್ ಆನ್ ದ ಟಾಪ್ ವ್ಯೂ. ಟಾಪ್ ವ್ಯೂ ಅಲ್ಲಿ ಕ್ಲಿಕ್ ಮಾಡಿದಾಗ ಟಾಪ್ ವ್ಯೂ ಮತ್ತು ಫಿಟ್ ಟು ಸ್ಕ್ರೀನ್ ಹೊಡಿತಾ ಇದ್ದೀನಿ. ಸೊ ಇದು ಸೇಮ್ ಇದೆ. ಓಕೆ, ಸೊ ಈ ರೀತಿಯಾಗಿ ನಾವು ಒಂದು ಮಾಡಲನ್ನು ಸಾಲಿಡ್ ಎಡ್ಜಲ್ಲಿ ರೆಡಿ ಮಾಡಿದ್ವಿ. ಓಕೆ, ಈ ಒಂದು ಟಾಪ್ ಪಾರ್ಟ್ ಏನಿದೆ ಅಲ್ವಾ, ಸೊ ನಾವೇನು ಮಾಡಿದ್ವಿ, ಕಾಂಬಿನೇಷನ್ ಆಫ್ ಪ್ರೊಟ್ರೂಷನ್ ಮತ್ತು ಕಟ್ಔಟ್ ಮೂಲಕ ಮಾಡಿದ್ವಿ ಅಲ್ವಾ. ಸೊ ಇದನ್ನು ಬೇರೆ ರೀತಿಯೂ ಮಾಡ್ಬೋದು. ಸೊ ಯಾವ ರೀತಿ ಅಂತ ನೋಡೋಣ್ರಿ. ಸೊ ನಾ ಏನು ಮಾಡ್ತಿದ್ದೀನಿ, ಈಗ ಈ ಕಟ್ಔಟನ್ನು ಡಿಲೀಟ್ ಮಾಡ್ತಿದ್ದೀನಿ, ಹಾಗೆ ಪ್ರೊಟ್ರೂಷನನ್ನು ಡಿಲೀಟ್ ಮಾಡ್ತಿದ್ದೀನಿ, ಹಾಗೆ ಈ ಸ್ಕೆಚನ್ನು ಕೂಡ ಡಿಲೀಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೋ ಆಲ್ ದಿ ರೆಫರೆನ್ಸ್ ಪ್ಲೇನ್ಸ್. ಈಗ ಸ್ಕೆಚನ್ನು ಸೆಲೆಕ್ಟ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನಾನು. ಓಕೆ, ಈ ಸೈಡ್ ಎಡ್ಜಲ್ಲಿ ಈ ಸ್ಕೆಚನ್ನು ರೆಡಿ ಮಾಡ್ತಿದ್ದೀನಿ ಫೇಸಲ್ಲಿ. ಸೇಮ್ ಥಿಂಗ್ ಕನ್ಸ್ಟ್ರಕ್ಟ್ ಮಾಡಿ ವಾಪಸ್ಸು. ಸೊ ಲೈನ್ ಕಮಾಂಡ್ ತೊಗೊಂಡಿದ್ದೀನಿ ಎಂಡ್ ಲೈನ್ ಇಂದ. ಓಕೆ, ಸೊ ಇಲ್ಲಿರುವಂತೆ ಯಾವ ಶೇಪಲ್ಲಿ ಇದೆ ಅಲ್ವಾ, ಅದೇ ಶೇಪಲ್ಲೇ ಈ ಒಂದು ಸ್ಕೆಚನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಡೈಮೆನ್ಷನ್ಸನ್ನು ಕೊಡ್ತೀನಿ. ಸೊ ಹೈಟ್ ಇದು 16 mm ಇದೆ. ಓಕೆ, ಸೊ ಇದರದ್ದು ಒಂದು ಡೈಮೆನ್ಷನ್ 24 mm ಇದೆ. ಟೋಟಲ್ ಡೈಮೆನ್ಷನ್ 30 + 24 ವಿಚ್ ಇಸ್ 54 mm ಇದೆ. ರಿಟರ್ನ್ ಹೊಡಿತಿದ್ದ ಇದ್ದೀನಿ. ಸೊ ಈಗ ಪ್ರೊಟ್ರೂಷನ್ ಕಮಾಂಡನ್ನು ತೊಗೊಂಡು ಸೆಲೆಕ್ಟ್ ಫ್ರಮ್ ಸ್ಕೆಚ್ ತೊಗೊಳ್ಳಿ. ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ ಪಾಸ್ ಮಾರ್ಕ್ ಹಾಕಿ. ಇದರ ಒಂದು ಲೆಂತ್ ಎಷ್ಟಿದೆ, 10 mm ಇದೆ ಆನ್ ದಿಸ್ ಸೈಡ್. ಸೊ ಈ ಸೈಡಲ್ಲಿ ಕೇವಲ 10 mm ಇದೆ ಅಲ್ವಾ, 10 mm ಮಾತ್ರ ಟೈಪ್ ಮಾಡಿ, 10 mm ಎಂಟರ್. ಈ ರೀತಿಯಾಗಿ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಇದನ್ನು ಫಿನಿಷ್ ಮಾಡ್ತಾಯಿದ್ದೀನಿ. ವಿ ಹ್ಯಾವ್ ಅ ಮಿರರ್ ಕಾಪಿ ಫೀಚರ್. ಸೊ ಮಿರರ್ ಕಾಪಿ ಫೀಚರ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲೇ ಸ್ಮಾರ್ಟ್ ಮಿರರ್ನ ಕ್ಲಿಕ್ ಮಾಡಿ. ನಾ ಏನು ಮಾಡಬೇಕಪ್ಪ ಅಂದರೆ ಇದು ಎಕ್ಸಾಕ್ಟ್ಲಿ ಈ ಆ್ಯಕ್ಸಿಸಿಂದ ಈ ಸೈಡ್ ಇದೆ, ಸೇಮ್ ಎಕ್ಸಾಕ್ಟ್ಲಿ ಅಷ್ಟೇ ಡಿಸ್ಟೆನ್ಸಲ್ಲಿ ಈ ಕಡೆ ನನಗೆ ಫೀಚರ್ ಬೇಕಿದೆ ಅಲ್ವಾ. ಫಸ್ಟಿಗೆ ಏನು ಮಾಡ್ತೀನಿ, ಈ ಫೀಚರನ್ನು ಸೆಲೆಕ್ಟ್ ಮಾಡ್ತೀನಿ. ಪ್ರೊಟ್ರೂಷನ್ 3 ಇದೇನಿದೆಲ್ಲ ಇದು ಮಿರರ್ ಆಗಬೇಕು. ಆಮೇಲೆ ಪಾಸ್ ಮಾರ್ಕ್ ಕೊಡಿರಿ. ನೆಕ್ಸ್ಟು ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ, ಈ ಆ್ಯಕ್ಸಿಸ್. ಸೊ ಅವಾಗ ಆ ಸೈಡ್ ಬರುತ್ತೆ. ಸೊ ಈ ರೀತಿಯಾಗಿ ಮಿರರನ್ನು ಕೂಡ ಯೂಸ್ ಮಾಡ್ಕೊಂಡು ಓಕೆ ಮೇಲ್ಗಡೆ ಇರುವಂಥದ್ದು ವೆಡ್ಜನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಆನ್ ಫಿನಿಶ್. ಇಫ್ ಯು ವಾಂಟ್ ಟು ಚೇಂಜ್ ದ ಕಲರ್, ಗೋ ಟು ಫಾರ್ಮ್ಯಾಟ್, ಪಾರ್ಟ್ ಪೇಂಟರ್. ಓಕೆ, ಸೊ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡಿ, ನಿಮ್ಗೆ ಇಷ್ಟ ಇರೋದು ಪಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಕಲರಲ್ಲಿ ಚೇಂಜ್ ಆಯಿತು. ಓಕೆ.